ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಗಾಸ್ ಜಾರ್ಡನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ತುಂಬಾ ಈಸಿ ಆಗಿರುವಂತಹ ಪ್ರಾಬ್ಲಮ್, ಈಸಿಯಾಗಿ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ತಗೋಬಹುದು. ಯಾವ ರೀತಿ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ನೋಡಿ. ಸೊ ಫಸ್ಟ್ ಕೊಟ್ಟಿರುವಂತಹ ಈಕ್ವೇಶನ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನಾವು ಮ್ಯಾಟ್ರಿಕ್ಸ್ ಗೆ ಆರ್ಗ್ಯುಮೆಂಟ್ ಮಾಡಬೇಕು. ಸೊ ಆರ್ಗ್ಯುಮೆಂಟ್ ಮ್ಯಾಟ್ರಿಕ್ಸ್ ಅನ್ನ ಮಾಡೋಣ. ಯಾವ ರೀತಿ? A:B. ಸೊ ಈ ಫಾರ್ಮೆಟ್ ಅಲ್ಲಿ ಇರುತ್ತೆ. ಈಗ ಫಸ್ಟ್ ಏನ್ ಮಾಡಬೇಕು? ಎಕ್ಸಿನ ಕೋಎಫಿಷಿಯಂಟ್ ಗಳನ್ನ ಬರಿತಾ ಹೋಗಿ. ಸೊ ಇಲ್ಲಿ ಏನು ಇಲ್ಲ ಅಂತ ಅಂದ್ರೆ 1, ನೆಕ್ಸ್ಟ್ 3, ನೆಕ್ಸ್ಟ್ 2, ನೆಕ್ಸ್ಟ್ ವೈನ ಕೋಎಫಿಷಿಯಂಟ್ ಗಳನ್ನ ಬರಿತಾ ಹೋಗೋಣ. ಇಲ್ಲಿ -2 ಇದೆ. ಸೊ ಮೈನಸ್ ಇದ್ರೆ ಅದನ್ನ ಸೇರಿಸ್ಕೋಬೇಕು, ಪ್ಲಸ್ ಇದ್ರೆ ಏನು ಅವಶ್ಯಕತೆ ಇಲ್ಲ. +1 +3 ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಮೈನಸ್ ಇದ್ರೆ ಮೈನಸ್ ಅನ್ನ ಸೇರಿಸ್ಕೋಬೇಕು. -2 ಇಲ್ಲಿ -y ಅಂತ ಇದೆ, ಏನು ಇಲ್ಲ ಅಂತ ಅಂದ್ರೇನು -1. ನೆಕ್ಸ್ಟ್ ಇಲ್ಲಿ +y ಇದೆ, ಸೊ ಡೈರೆಕ್ಟ್ y ಅಂತ ಬರ್ಕೊಳ್ಳಿ. ಝಡ್ಡಿನ ಕೋಎಫಿಷಿಯಂಟ್ಸ್ 3, 4, -2 is 2. ಸೊ ಇದಷ್ಟು ಕೂಡ ಎ ಆಯಿತು. ಬಿ ಬರಿಬೇಕಲ್ವಾ? ಬಿ ಅಂತ ಅಂದ್ರೇನು? ಯಾವುದರಲ್ಲಿ ನಮಗೆ ವೇರಿಯೇಬಲ್ಸ್ ಇರಲ್ಲ ನೋಡಿ. XYZ ಏನಾದರೂ ಇದೆಯಾ ಇದರಲ್ಲಿ? ಇಲ್ಲ. ಸೊ ಅದು ನಾವು ಬಿ ಸೈಡ್ ಬರಿತಾ ಹೋಗ್ತೀವಿ. 2, 4, 5. ಸೊ ಇದು ಬಿ. ಈಗ ನನ್ನ ಜಾಬ್ ಏನು ಅಂತಂದ್ರೆ ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ, ಝೆಡ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಎಕ್ಸ್ ವೈ ಝೆಡ್ ವ್ಯಾಲ್ಯೂನ ಕಂಡುಹಿಡಿಯೋದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಅಂತಂದ್ರೆ ಈ ಎ ಮ್ಯಾಟ್ರಿಕ್ಸ್ ಇದೆಯಲ್ಲ, ಇದನ್ನ ನಾನು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ನೋಡಿ. ಡಯಾಗ್ನಲ್ ಅಲ್ಲಿ ಯಾವ್ದಾವ್ದು ಎಲಿಮೆಂಟ್ಗಳಿವೆ ಅವು ಏನಾದ್ರೂ ಆಗಿರ್ಲಿ, ನಾನ್ ಝೀರೋ ಎಲಿಮೆಂಟ್ ಆಗಿರ್ಬೇಕು. ಇನ್ನು ಉಳಿದಿರೋವು ಈ ಡಯಾಗ್ನಲ್ ಎಲಿಮೆಂಟ್, 3 ಡಯಾಗ್ನಲ್ ಎಲಿಮೆಂಟ್ ಬಿಟ್ಟು ಏನು ಉಳ್ಕೊಂಡಿದಾವಲ್ಲ, ಈ 3 ಮತ್ತೆ ಈ 3 ಇವಷ್ಟನ್ನು ಕೂಡ ಝೀರೋ ಮಾಡಬೇಕು. ಸೊ ಆ ಝೀರೋ ಮಾಡಿದ್ರೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗುತ್ತೆ. ನನಗೆ XYZ ವ್ಯಾಲ್ಯೂ ಈಸಿಯಾಗಿ ಕಂಡುಹಿಡಿಬಹುದು. ಸೊ ಫಸ್ಟ್ ಯಾವ ರೀತಿ ರೋಡ್ ಮ್ಯಾಪ್ ಹಾಕ್ಕೊಡ್ತೀನಿ ನೋಡಿ. ಫಸ್ಟ್ 3 ಅನ್ನ ಝೀರೋ ಮಾಡಬೇಕು, ನೆಕ್ಸ್ಟ್ 2 ಅನ್ನ ಝೀರೋ ಮಾಡಬೇಕು, ನೆಕ್ಸ್ಟ್ 1 ಅನ್ನ ಝೀರೋ ಮಾಡಬೇಕು, ಆಮೇಲೆ 4 ಅನ್ನ ಝೀರೋ ಮಾಡಬೇಕು, 3 ಅನ್ನ ಝೀರೋ ಮಾಡಬೇಕು, 2 ಅನ್ನ ಝೀರೋ ಮಾಡಬೇಕು. ಸೊ ಇದನ್ನೇ ಫಾಲೋ ಮಾಡ್ತಾ ಹೋಗಿ, ಅವಾಗ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಯಾವುದನ್ನ ನೆಕ್ಸ್ಟ್ ಝೀರೋ ಮಾಡಬೇಕು ಅಂತ ಗೊತ್ತಾಗುತ್ತೆ. ಈಗ 3 ಅನ್ನ ಝೀರೋ ಮಾಡಬೇಕು, ನೆಕ್ಸ್ಟ್ 2 ಅಲ್ವಾ? ಇವೆರಡರದ್ದು ರೆಸ್ಪೆಕ್ಟಿವ್ ಡಯಾಗ್ನಲ್ ಎಲಿಮೆಂಟ್ ಯಾವುದು? 1. ಸೊ ಯಾವ ರೋ ಅಲ್ಲಿ ಇದೆ? ಇದು ರೋ 1, ರೋ 2, ರೋ 3. ಕೇವಲ ರೋ ಟ್ರಾನ್ಸ್ಫಾರ್ಮೇಶನ್ ಮಾತ್ರ ಯೂಸ್ ಮಾಡೋದು, ಈಸಿ ಆಗ್ತಾ ಹೋಗುತ್ತೆ. ಸೊ ರೋ 1 ಅಲ್ಲಿ ಡಯಾಗ್ನಲ್ ಎಲಿಮೆಂಟ್ ಇದೆ. ಸೊ ಅದರ ರೆಸ್ಪೆಕ್ಟಿವ್ ಅಲ್ಲಿ ನಾವು ಚೇಂಜಸ್ ಅನ್ನ ಮಾಡ್ತಾ ಹೋಗ್ತೀವಿ. ರೋ 2 ಅಲ್ಲಿ ಇರುವಂತಹ 3 ಅನ್ನ ಝೀರೋ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ದ ಡಯಾಗ್ನಲ್ ಎಲಿಮೆಂಟ್ ವಿಚ್ ಈಸ್ ಇನ್ ರೋ 1. ಸೊ ಸಿಂಪಲ್ ಟೆಕ್ನಿಕ್ ಏನು ಅಂತಂದ್ರೆ ಇದನ್ನ ಝೀರೋ ಮಾಡಕ್ಕೆ ರೋ 2 ಅಲ್ಲಿ ಯಾವ ವ್ಯಾಲ್ಯೂ ಇದೆ? 3. ಅದನ್ನ ರೋ 1 ಜೊತೆ ಬರೀರಿ. ರೋ 2 ಅಲ್ಲಿರೋ ವ್ಯಾಲ್ಯೂನ ರೋ 1 ಜೊತೆ ಬರದೆ, ರೋ 1 ಅಲ್ಲಿರುವಂತಹ ವ್ಯಾಲ್ಯೂನ ರೋ 2 ಜೊತೆ ಬರೆದು ಮಧ್ಯಕ್ಕೆ ಮೈನಸ್ ಹಾಕಿ. ಅಷ್ಟೇ ಸಿಂಪಲ್, ಝೀರೋ ಆಗೇ ಆಗುತ್ತೆ. ಈಗ ನೆಕ್ಸ್ಟ್ R3 ಅಲ್ಲಿರುವಂತಹ 2 ಅನ್ನ ಝೀರೋ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು R1. ಇದಕ್ಕೂ ಕೂಡ ಡಯಾಗ್ನಲ್ ಎಲಿಮೆಂಟ್ ಯಾವುದದು? ರೋ 1 ಅಲ್ಲಿರುವಂತದ್ದು. ಏನು ಟೆಕ್ನಿಕ್? ರೋ 3 ಅಲ್ಲಿರುವಂತಹ ವ್ಯಾಲ್ಯೂನ ರೋ 1 ಜೊತೆ ಬರೀರಿ, ರೋ 1 ಅಲ್ಲಿರುವಂತಹ ವ್ಯಾಲ್ಯೂನ ರೋ 3 ಜೊತೆ ಬರೀರಿ, ಮಧ್ಯಕ್ಕೆ ಮೈನಸ್ ಹಾಕ್ರಿ. ಸೊ ಇದು ವರ್ಕ್ ಆಗುತ್ತೆ. ಈಗ A:B ನಾವು ಕೇವಲ ಆಪರೇಷನ್ಸ್ ಗಳನ್ನ ಎಲ್ಲೆಲ್ಲಿಗೆ ಅಪ್ಲೈ ಮಾಡಿರೋದು? ರೋ 2 ಮತ್ತೆ ರೋ 3. ಸೊ ರೋ 1 ವಿಲ್ ಬಿ ಸೇಮ್ ಫ್ರಮ್ ಪ್ರೀವಿಯಸ್ ಸ್ಟೆಪ್. 1, -2, 3:2. ನಾವು ಒಂದು ಈಕ್ವೇಶನ್ ಅಥವಾ ಆಪರೇಷನ್ ಅನ್ನ ಅಪ್ಲೈ ಮಾಡಿದ್ರೆ ರೋ 2ಗೆ, ಎಂಟೈರ್ ರೋ 2ಗೆ, ಎ ಆಗಿರಲಿ ಬಿ ಆಗಿರಲಿ, ಎಂಟೈರ್ ರೋ 2ಗೆ ಅಪ್ಲೈ ಆಗುತ್ತೆ. ಅದು ನೆನಪಿರಲಿ. ಈಗ ರೋ 2ದು ತಗೋಣ. ಫಸ್ಟ್ ಆಪರೇಷನ್ ಅನ್ನ 1 × R2 ಇನ್ನೇನು R2ನೇ. ಸೊ R2 - 3R1, R2 - 3R1. ಮೊದಲನೇ R2 ವ್ಯಾಲ್ಯೂ ಏನು? 3 - 3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು? 1. 3 - 3 ವಿಲ್ ಬಿ 0. ನೋಡಿ 0 ಆಯ್ತಾ? ಎಸ್. ನೆಕ್ಸ್ಟ್ R2 ವ್ಯಾಲ್ಯೂ ಏನಿದೆ? -1 - 3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು? -2. ಸೊ -1 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 3 × 2 = 6. -1 + 6 ಏನಾಯಿತು? +5. ನೆಕ್ಸ್ಟ್ R2 ವ್ಯಾಲ್ಯೂ ಏನಿದೆ? 4 - 3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು? 3. ಸೊ 4 - 3 3 = 9 ಆಗುತ್ತೆ. 4 - 9 ವಿಲ್ ಬಿ -5. ನೆಕ್ಸ್ಟ್ R2 ವ್ಯಾಲ್ಯೂ ಏನಿದೆ? 4 - 3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು? 2. 4 - 3 2 = 6. 4 - 6 ಅಂತಂದ್ರೆ ಏನಾಯ್ತು? -2 ಮಾತ್ರ ಉಳ್ಕೊಂತು. ನೆಕ್ಸ್ಟ್
R2 ಮುಗೀತು, ರೋ 2 ಫುಲ್ಫಿಲ್ ಮಾಡಿದೀವಿ. ಇವಾಗ ರೋ 3 ಈಕ್ವೇಶನ್ ಅನ್ನ ತಗೊಳ್ಳೋಣ. 1 into R3 ವಿಲ್ ಬಿ R3 itself. ಸೊ R3 minus 2 into R1. R3 ವ್ಯಾಲ್ಯೂ ಏನು? ಮೊದಲನೇದು 2 minus 2 into ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು? 1. 2 minus 2 ವಿಲ್ ಬಿ 0. ಸೊ 0 ಆಯ್ತಾ? ಇವೆರಡನ್ನು 0 ಮಾಡಬೇಕಿತ್ತು. 0 ಮಾಡಿದ್ವಾ? ಎಸ್. ನೆಕ್ಸ್ಟ್ R3 ವ್ಯಾಲ್ಯೂ ಏನು? 1 minus 2 into ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು? -2. ಸೊ 1 minus into minus ಪ್ಲಸ್ ಆಗುತ್ತೆ. 2 2s are 4. 4 plus 1 will be 5. ನೆಕ್ಸ್ಟ್ R3 ವ್ಯಾಲ್ಯೂ ಏನಿದೆ? -2 minus 2 into ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ? 3. ಸೊ -2 minus 3 2s are 6. ಮೈನಸ್ ಇಂಟು ಮೈನಸ್ ಪ್ಲಸ್, ಬಟ್ ಗ್ರೇಟರ್ ಸೈನ್ ಈಸ್ ಮೈನಸ್. 6 2 8 -8. ನೆಕ್ಸ್ಟ್ R3 ವ್ಯಾಲ್ಯೂ ಏನಿದೆ? 5 minus 2 into ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು? 2. ಸೊ 5 minus 2 2s are 4. 5 minus 4 ಏನಾಯಿತು? 1 ಮಾತ್ರ ಉಳ್ಕೊಂತು. ಸೊ ಇವಾಗ ಇವೆರಡು ಎಲಿಮೆಂಟ್ಗಳು 0 ಅದು. ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂಥ ಎಲ್ಲ ವ್ಯಾಲ್ಯೂಗಳು 0 ಅದು. ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂಥ ಈ ವ್ಯಾಲ್ಯೂನ 0 ಮಾಡಬೇಕು. ನಾನು ಹೇಳಿದ್ದೆ ರೋಡ್ ಮ್ಯಾಪ್ ಯಾವ ರೀತಿ, ಫಸ್ಟ್ ಇವೆರಡನ್ನು 0 ಮಾಡಿ ನೆಕ್ಸ್ಟ್ ಇದನ್ನ 0 ಮಾಡಬೇಕು, ಆ ರೀತಿ. ಸೊ ಇವಾಗ 5 ಅನ್ನ 0 ಆಗಿ ಕನ್ವರ್ಟ್ ಮಾಡಬೇಕು. ಇದು ಎಷ್ಟನೇ ರೋ ಅಲ್ಲಿ ಇರೋದು? ರೋ 3, ರೋ 2, ರೋ 1. ರೋ 3 ಅಲ್ಲಿ ಇದೆ 5. ಇದರ ರೆಸ್ಪೆಕ್ಟಿವ್ ಡಯಾಗ್ನಲ್ ಎಲಿಮೆಂಟ್ ಎಲ್ಲಿರೋದು? ರೋ 2 ಅಲ್ಲಿ. ಸೊ ನಾವೇನ್ ಮಾಡಬೇಕು? ರೋ 3 ಅಲ್ಲಿ ಚೇಂಜಸ್ ಅನ್ನ ಮಾಡಬೇಕು ಅಂತಂದ್ರೆ ರೋ 2 ರೆಫರೆನ್ಸ್ ಅನ್ನ ತಗೋಬೇಕು. ನಾನು ಏನು ಹೇಳಿದ್ದೆ? ಸಿಂಪಲ್. ರೋ 3 ಅಲ್ಲಿ ಇರುವಂತ ವ್ಯಾಲ್ಯೂನ ರೋ 2 ಜೊತೆ ಬರೀರಿ, ರೋ 2 ಅಲ್ಲಿ ಇರುವಂತ ವ್ಯಾಲ್ಯೂನ ರೋ 3 ಜೊತೆ ಬರೀರಿ, ಮೈನಸ್ ಮಾಡ್ರಿ. ಸೊ ಸಿಂಪಲ್. A ಈಸ್ ಟು ಬಿ. ನಾವು ಕೇವಲ ಅಪ್ಲೈ ಮಾಡ್ತಿರೋದು ರೋ ನಂಬರ್ 3 ಆಗಿರೋದ್ರಿಂದ ರೋ 1 ಮತ್ತೆ ರೋ 2 ವಿಲ್ ಬಿ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. 0 5 -5 ಈಸ್ ಟು -2. ಈಕ್ವೇಶನ್ ಏನು? 5R3 minus 5R2. 5R3 minus 5R2. ಮೊದಲನೇ R3 ವ್ಯಾಲ್ಯೂ ಏನಿದೆ? 0. ಸೊ 5 into 0 minus 5 into ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನಿದೆ? 0. ಸೊ 0 minus 0 will be 0. ನೆಕ್ಸ್ಟ್ 5 into R3 ವ್ಯಾಲ್ಯೂ ಏನಿದೆ? 5 minus 5 into ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನಿದೆ? 5. 5 5s are 25 minus 5 5s are 25. 0 ಆಯಿತು. ನೆಕ್ಸ್ಟ್ 5 into R3 ವ್ಯಾಲ್ಯೂ ಏನಿದೆ? -8 minus 5 into ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನಿದೆ? -5. ಸರಿನಾ? ಸೊ -5 8s are 40. 5 8s are 40. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 5 5s are 25. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್, ಗ್ರೇಟರ್ ಸೈನ್ ಏನಾಗುತ್ತೆ? ಮೈನಸ್ ಉಳ್ಕೊಳುತ್ತೆ. 40 minus 25 ಅಂತ ಅಂದರೆ 15 ಮಾತ್ರ ಉಳ್ಕೊಂತು. ಸೊ ಇಲ್ಲಿ ಏನಾಗುತ್ತೆ? -15. ನೆಕ್ಸ್ಟ್ 5 into R3 ವ್ಯಾಲ್ಯೂ ಏನು? 1 -5 into R2 ವ್ಯಾಲ್ಯೂ ಏನು? -2. 5 1s are 5. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 5 2s are 10. ಸೊ 10 plus 5 ಏನಾಯಿತು? 15 ಆಯಿತು. ಈಗ ನಾನು ಇದನ್ನ ಸಿಂಪ್ಲಿಫೈ ಮಾಡ್ಕೊತೀನಿ. ಈ -15 ಇರ್ಬೋದು, 15 ಇರ್ಬೋದು, ಎರಡರದ್ದು ಕೂಡ ಮಲ್ಟಿಪಲ್ 5 ಅಥವಾ 15 ಇಂದನೇ ಆಗುತ್ತೆ ಅಲ್ವಾ? ಸೊ 15 1s are 15 1s are. ರೋ ನಂಬರ್ 3 ಅಲ್ಲಿ ಆಪರೇಷನ್ ಅಪ್ಲೈ ಮಾಡ್ತಾ ಇರೋದು. ಸೊ ರೋ 3 ಡಿವೈಡೆಡ್ ಬೈ -15. ಸೊ -15 ಮಾಡಿದ್ರಾದ್ರೂ ಆಯಿತು, 15 ಮಾಡಿದ್ರಾದ್ರೂ ಆಯಿತು. ಯಾಕೆ ನಾನು -15 ಮಾಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ ನನಗೆ ಪಾಸಿಟಿವ್ ಅಲ್ಲಿ ಬಂದರೆ ಇನ್ನು ಉಳಿದಿರುವಂಥ ಈ ಎರಡು ಎಲಿಮೆಂಟ್ಗಳನ್ನು 0 ಮಾಡೋದಕ್ಕೆ ನನಗೆ ತುಂಬ ಈಸಿ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿದ್ದು ನಾನು? -15 ಇಂದ ಮಾಡಿದ್ದು. ಇಲ್ಲ ಅಂತಂದರೆ ನೀವು +15 ಇಂದ ಮಾಡಿದ್ರೂ ಕೂಡ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ರೋ 3ಗೆ ಮಾತ್ರ ಆಪರೇಷನ್ ಅನ್ನು ಅಪ್ಲೈ ಮಾಡಿರೋದ್ರಿಂದ ರೋ 1 ಮತ್ತು ರೋ 2 ವ್ಯಾಲ್ಯೂಸ್ಗಳು ಅದೇ ರೀತಿ ಉಳ್ಕೊತವೆ. 1 -2 3 is to 2. ನೆಕ್ಸ್ಟ್ 0 5 -5 is to -2. 0 divided by -15 will be 0. 0 divided by -15 will be 0. -15 divided by -15 will be 1. Next 15 divided by -15 will be -1. ಸರಿನಾ? 15 divided by -15. 15 ones are 15 ones are, ಬಟ್ ಮೈನಸ್ ಇದೆ. ಸೊ ಮೈನಸ್ ಅದೇ ರೀತಿ ಉಳ್ಕೊಳ್ಳುತ್ತೆ. ಈಗ ಏನು ಮಾಡಬೇಕು? ಈ ಮೂರು ಎಲಿಮೆಂಟ್ 0 ಆಗಿದೆ. ಡಯಾಗ್ನಲ್ ಎಲಿಮೆಂಟ್ಗಳಿದಾವಲ್ಲ ಅವುಗಳು ನಾನ್-0 ಆಗಿರಬೇಕು, ಅವು ನಾನ್-0 ಇದೆ. ಇನ್ನು ಏನು ಉಳ್ಕೊಂತು? ಈ ಮೂರು ಎಲಿಮೆಂಟ್ಗಳನ್ನು ಮಾತ್ರ ನಾನು 0 ಮಾಡಬೇಕು. ಫಸ್ಟ್ -5 ಅನ್ನು 0 ಮಾಡೋದಕ್ಕೆ ಟ್ರೈ ಮಾಡೋಣ. ಯಾವ ರೋ ಇದೆ? ರೋ 2. ಸೊ ನಾನು ಯಾರು ರೆಫರೆನ್ಸ್ ತಗೋಬೇಕು? ರೋ 3. ಯಾಕಂತಂದರೆ ಈ -5ನ ರೆಸ್ಪೆಕ್ಟಿವ್ ಡಯಾಗ್ನಲ್ ಎಲಿಮೆಂಟು ರೋ 3 ಅಲ್ಲಿದೆ. ಸೊ ರೋ 2 ಅಲ್ಲಿ ನಾನು ಚೇಂಜಸ್ ಅನ್ನು ಮಾಡ್ತಾ ಇದ್ದೀನಿ ವಿತ್ ರೆಸ್ಪೆಕ್ಟ್ ಟು ರೋ 3.
ಸೊ ಸಿಂಪಲ್ ಟೆಕ್ನಿಕ್ ಏನು, ರೋ 1 ಇಂದು ರೋ 2 ರೋ 3 ಜೊತೆ ರೋ 3 ಇದು ರೋ 1 ಜೊತೆ ಬರೀಬೇಕು. ಹೋಗಿ ರೋ 3 ಅಲ್ಲಿ ಏನಿರೋದು ವ್ಯಾಲ್ಯೂ 1, ಸೊ ಅದನ್ನ ರೋ 2 ಜೊತೆ ಬರಿಬೇಕು. ನೆಕ್ಸ್ಟ್ ರೋ 2 ಅಲ್ಲಿ ಏನಿರೋದು ವ್ಯಾಲ್ಯೂ -5, ಅದನ್ನ ರೋ 3 ಜೊತೆ ಬರಿಬೇಕು. ಸೊ ಅದರ ಮಧ್ಯೆ ಒಂದು ಮೈನಸ್ ಹಾಕಿದ್ರೆ ಆಯ್ತು, ಸರಿನಾ? ಸೊ ಏನ್ ಮಾಡಿದ್ವಿ, ಮೈನಸ್ ಮಧ್ಯೆ ಇದ್ದೇ ಇರುತ್ತೆ 0 ಮಾಡೋದಕ್ಕೋಸ್ಕರ. ಈಗ ಇದನ್ನು ಸಿಂಪ್ಲಿಫೈ ಮಾಡೋದು ಹೆಂಗಾಗುತ್ತೆ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತಲ್ವಾ, ಸೊ ಇಲ್ಲೇ ಪ್ಲಸ್ ಅಂತ ಬರ್ಕೊಂಡ್ಬಿಡೋಣ, +5 ಅಷ್ಟೇ, ಸಿಂಪಲ್. ಸೊ ನಮಗೆ ಈಕ್ವೇಶನ್ ರೆಡಿ ಆಗಿದೆ. ಇದನ್ನ 0 ಮಾಡೋದಕ್ಕೋಸ್ಕರ A:B ಕೇವಲ ರೋ 2ಗೆ ಮಾತ್ರ ಅಪ್ಲೈ ಮಾಡ್ತಿರೋದ್ರಿಂದ ರೋ 1 ವಿಲ್ ಬಿ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್ ಅಂಡ್ ರೋ 3 ವಿಲ್ ಬಿ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ರೋ 2ಗೆ ಅಪ್ಲೈ ಮಾಡಿ R2 + 5R3, R2 + 5R3. ಮೊದಲನೇ R2 ವ್ಯಾಲ್ಯೂ ಏನು 0 + 5 ಇಂಟು ಇದರ ರೆಸ್ಪೆಕ್ಟಿವ್ R3 ವ್ಯಾಲ್ಯೂ ಏನು 0. ಸೊ 0 ಇಂಟು 0, ಸೊ 0 + 5 ಇಂಟು 0 ವಿಲ್ ಬಿ 0 ಇಟ್ ಸೆಲ್ಫ್. ಸೊ 0 + 0 0 ಆಗುತ್ತೆ. ನೆಕ್ಸ್ಟ್ R2 ವ್ಯಾಲ್ಯೂ ಏನಿದೆ 5 ಪ್ಲಸ್ ಇದರ ರೆಸ್ಪೆಕ್ಟಿವ್ R3 ವ್ಯಾಲ್ಯೂ ಏನಿದೆ 0. ಸೊ 5 ಇಂಟು 0 ವಿಲ್ ಬಿ 0, 5 + 0 ವಿಲ್ ಬಿ 5 ಇಟ್ ಸೆಲ್ಫ್. ಆಮೇಲೆ R2 ವ್ಯಾಲ್ಯೂ ಏನಿದೆ -5 ಪ್ಲಸ್ 5 ಇಂಟು R3 ವ್ಯಾಲ್ಯೂ ಏನಿದೆ 1. ಸೊ -5 + 5 ಕ್ಯಾನ್ಸಲ್ ಆಗಿ 0 ಆಯ್ತು. ನೋಡಿ ಈಸಿಯಾಗಿ ಆಯ್ತಾ? ನೆಕ್ಸ್ಟ್ -2 ಇದೆ. R2 ವ್ಯಾಲ್ಯೂ ಏನು -2 ಪ್ಲಸ್ R3 ವ್ಯಾಲ್ಯೂ ಏನು -1, 5 ಇಂಟು -1. ಸೊ -2 ಪ್ಲಸ್ ಇಂಟು ಮೈನಸ್ ಮೈನಸ್, 5 1s are 5. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಬಟ್ ಗ್ರೇಟರ್ ಸೈನ್ ಈಸ್ ಮೈನಸ್. 5 + 2 ವಿಲ್ ಬಿ 7. ಸೊ -7. ಸೊ ನೆಕ್ಸ್ಟ್ ಈ ಎರಡು ಎಲಿಮೆಂಟ್ಗಳನ್ನ 0 ಮಾಡಿದ್ರೆ ಮುಗೀತು. ಎಲ್ಲಿರೋದು ಇದು ರೋ 1 ಅಲ್ಲಿದೆ, ಇದರ ರೆಸ್ಪೆಕ್ಟಿವ್ ಡಯಾಗ್ನಲ್ ಎಲಿಮೆಂಟ್ ರೋ 3 ಅಲ್ಲಿದೆ. ಇವೇ ತಾನೇ ಡಯಾಗ್ನಲ್ ಎಲಿಮೆಂಟ್ಗಳು, ಇದರ ರೆಸ್ಪೆಕ್ಟಿವ್ ಡಯಾಗ್ನಲ್ ಎಲಿಮೆಂಟ್ ರೋ 3 ಅಲ್ಲಿದೆ. ಸೊ ರೋ 1 ಅಲ್ಲಿ ನಾನು ಚೇಂಜಸ್ ಅನ್ನ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ರೋ 3. ಸೊ ರೋ 1 ಅಲ್ಲಿರುವಂತಹ ವ್ಯಾಲ್ಯೂನ ರೋ 3 ಜೊತೆ, ರೋ 3 ಅಲ್ಲಿರುವಂತಹ ವ್ಯಾಲ್ಯೂನ ರೋ 1 ಜೊತೆ ಬರಿತಾ ಹೋಗಿ. ರೋ 1 ಅಲ್ಲಿ 3 ಇದೆ, ಅದನ್ನ ರೋ 3 ಜೊತೆ ಬರಿಬೇಕು. ರೋ 3 ಅಲ್ಲಿ 1 ಇದೆ, ಅದನ್ನ ರೋ 1 ಜೊತೆ ಬರಿಬೇಕು. ನೋಡಿ ಇಲ್ಲಿ ನಾನೇನಾದ್ರೂ ಅವಾಗಲೇ 15 ಮಾಡೋದು ಅಲ್ವಾ, ಅವಾಗಲೇ ನಾವು ಡಿವೈಡೆಡ್ ಬೈ -15 ಮಾಡಿದ್ವಿ ಅಲ್ವಾ. ಸೊ ಅವಾಗ ಏನಾದ್ರೂ ನಾನು 15 ಮಾಡಿದ್ರೆ ಇಲ್ಲಿ ಮೈನಸ್ ಬಂದಿರೋದು, ಸೊ ಅವಾಗ ಕಷ್ಟ ಆಗ್ಬಿಡೋದು. ಅದಕ್ಕೋಸ್ಕರ ಏನು ಮಾಡಿದ್ದು, ಮ್ಯಾಟ್ರಿಕ್ಸ್ ಅನ್ನ ಈಸಿ ಮಾಡ್ಕೊಂಡೆ. ಇಲ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ಅನ್ನ ತಗೊಳ್ತಾ ಹೋಗಿ. ಈಗ ಅಪ್ಲೈ ಮಾಡ್ತಾ ಹೋಗಿ, ಮಧ್ಯದಲ್ಲಿ ಮೈನಸ್ಸು, A:B ಕೇವಲ R1 ಗೆ ಅಪ್ಲೈ ಮಾಡಿರೋದ್ರಿಂದ R2 ಮತ್ತೆ R3 ಅದೇ ರೀತಿ ಉಳ್ಕೊತವೆ. 0 5 0 -7. ನೆಕ್ಸ್ಟ್ 0 0 1 -1. ಈಕ್ವೇಶನ್ ಏನು, 1 ಇಂಟು R1 R1. ಸೊ R1 -3 ಇಂಟು R3 ಅಲ್ವಾ. ಸೊ ಮೊದಲನೇ R1 ವ್ಯಾಲ್ಯೂ ಏನಿದೆ 1 ಇದೆ. ಸೊ 1 -3 ಇಂಟು ಇದರ ರೆಸ್ಪೆಕ್ಟಿವ್ R3 ವ್ಯಾಲ್ಯೂ ಏನು 0. ಸೊ 1 -3 ಇಂಟು 0 ವಿಲ್ ಬಿ 1 ಇಟ್ ಸೆಲ್ಫ್. ನೆಕ್ಸ್ಟ್ R1 ವ್ಯಾಲ್ಯೂ ಏನು -2 -3 ಇಂಟು ಇದರ ರೆಸ್ಪೆಕ್ಟಿವ್ R3 ವ್ಯಾಲ್ಯೂ ಏನಿದೆ 0. 3 ಇಂಟು 0 ವಿಲ್ ಬಿ 0. ಸೊ ಇದಷ್ಟು ಹೋಯ್ತು ಅಂತಂದ್ರೆ -2 ಮಾತ್ರ ಉಳ್ಕೊಂತು. R1 ವ್ಯಾಲ್ಯೂ ಏನಿದೆ 3 -3 ಇಂಟು ಇದರ ರೆಸ್ಪೆಕ್ಟಿವ್ R3 ವ್ಯಾಲ್ಯೂ ಏನಿದೆ 1. 3 -3 ವಿಲ್ ಬಿ 0. R1 ವ್ಯಾಲ್ಯೂ ಏನಿದೆ 2 -3 ಇಂಟು ಇದರ ರೆಸ್ಪೆಕ್ಟಿವ್ R3 ವ್ಯಾಲ್ಯೂ ಏನಿದೆ -1. ಸೊ 2 ಮೈನಸ್ ಇಂಟು ಮೈನಸ್ ಪ್ಲಸ್, 3 1s are 3. 3 + 2 ವಿಲ್ ಬಿ 5. ಸೊ ಇವಾಗ ಕೇವಲ ಒಂದೇ ಒಂದು ಎಲಿಮೆಂಟ್ ಮಾತ್ರ ಉಳ್ಕೊಂಡಿರೋದು 0 ಮಾಡೋದಕ್ಕೆ. ಉಳಿದಿರುವಂತೆ ಎಲ್ಲ ಡಯಾಗ್ನಲ್ ಎಲಿಮೆಂಟ್ಗಳು ನಾನ್ 0 ಆಗಿದೆ, ಇನ್ನು ಉಳಿದಿರೋದೆಲ್ಲ 0 ಆಗಿದೆ. ಇದೊಂದನ್ನ ಮಾತ್ರ 0 ಮಾಡಬೇಕು. ಇಲ್ಲಿರುವಂಥದ್ದು ರೋ 1 ಅಲ್ಲಿ, ಇದರ ರೆಸ್ಪೆಕ್ಟಿವ್ ಡಯಾಗ್ನಲ್ ಎಲಿಮೆಂಟ್ ರೋ 2 ಅಲ್ಲಿದೆ. ಸೊ ರೋ 1 ಅಲ್ಲಿ ನಾನು ಚೇಂಜಸ್ ಅನ್ನ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ರೋ 2. ಏನು ಟ್ರಿಕ್ಕು, ಉಲ್ಟಾ ಬರೀರಿ. ರೋ 2 ಅಲ್ಲಿ ಇರೋದನ್ನ, ರೋ 2 ಅಲ್ಲಿರುವಂತಹ 5 ಅನ್ನ ರೋ 1 ಜೊತೆ ಬರೀರಿ. ರೋ 1 ಅಲ್ಲಿ ಇರುವಂತಹ -2 ಅನ್ನ ರೋ 2 ಜೊತೆ ಬರೀರಿ. ಅದರ ಮಧ್ಯೆ ಮೈನಸ್. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಆದಷ್ಟು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೊ +2. ಈಗ ನಾವು ಅಪ್ಲೈ ಮಾಡ್ತಿರೋದು ಕೇವಲ ರೋ 1 ಗೆ ಮಾತ್ರ. ರೋ 2 ಮತ್ತೆ ರೋ 3 ಅದೇ ರೀತಿ ಉಳ್ಕೊಂತವೆ. ಸೊ 0 5 0 -7. ನೆಕ್ಸ್ಟ್ 0 0 1 -1. ಈಗ 5 ಇಂಟು R1 ಪ್ಲಸ್ 2 ಇಂಟು R2. 5R1 ಪ್ಲಸ್ 2R2 ನ ಅಪ್ಲೈ ಮಾಡಿದ್ರೆ 5 ಇಂಟು ಮೊದಲನೇ R1 ವ್ಯಾಲ್ಯೂ ಏನು 1 ಇದೆ. 5 ಇಂಟು 1 ಪ್ಲಸ್ 2 ಇಂಟು ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನಿದೆ 0.
2 into 0 will be 0. 5 plus 0 will be 5. Next 5 into R1 ವ್ಯಾಲ್ಯೂ ಏನಿದೆ -2 ಪ್ಲಸ್ 2 into ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನಿದೆ 5. ಸೊ ಇವಾಗ ಪ್ಲಸ್ ಇಂಟು ಮೈನಸ್ ಮೈನಸ್ 5 2s are 10 ಪ್ಲಸ್ 5 2s are 10 ಪ್ಲಸ್ 10 ಮೈನಸ್ 10 ಕ್ಯಾನ್ಸಲ್ ಆಗಿ 0 ಆಗುತ್ತೆ. ನೋಡಿ 0 ಆಗಬೇಕಿತ್ತು, 0 ಆಯ್ತಾ? ಎಸ್. ನೆಕ್ಸ್ಟ್ 5 ಇಂಟು R1 ವ್ಯಾಲ್ಯೂ ಏನು 0 ಪ್ಲಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನು 0. ಸೊ 0 ಪ್ಲಸ್ 0 ವಿಲ್ ಬಿ 0 ಇಟ್ ಸೆಲ್ಫ್. ನೆಕ್ಸ್ಟ್ 5 ಇಂಟು R1 ವ್ಯಾಲ್ಯೂ ಏನಿದೆ 5 ಪ್ಲಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನಿದೆ -7. ಸೊ 5 5s are 25 ಪ್ಲಸ್ ಇಂಟು ಮೈನಸ್ ಮೈನಸ್ 7 2s are 14. ಸೊ 25 ಮೈನಸ್ 14 ಏನಾಗುತ್ತೆ 11 ಮಾತ್ರ ಉಳ್ಕೊಂತು. ಸೊ ಈಗ ನಮಗೆ ಎಕ್ಸ್ ವೈ ಝೆಡ್ ವ್ಯಾಲ್ಯೂನ ಕಂಡುಹಿಡಿಯೋದು ತುಂಬಾ ಈಸಿ. ಯಾಕಂತಂದ್ರೆ ಫಸ್ಟ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡಿದ್ವಿ, ಎಕ್ಸ್ ಕೋಎಫಿಷಿಯಂಟ್, ವೈ ಕೋಎಫಿಷಿಯಂಟ್, ಝೆಡ್ ಕೋಎಫಿಷಿಯಂಟ್ಗಳು ಅಂತ ಬರೀತಾ ಇದ್ವಿ ಅಲ್ವಾ. ಸೊ ಎಕ್ಸ್ ಕೋಎಫಿಷಿಯಂಟ್, ವೈ ಕೋಎಫಿಷಿಯಂಟ್, ಝೆಡ್ ಕೋಎಫಿಷಿಯಂಟ್. ಅದೇ ಒಂದು ಮ್ಯಾಟ್ರಿಕ್ಸ್ ಅನ್ನ ನಾವೇನ್ ಮಾಡಿದ್ವಿ, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಿದ್ವಿ. ನೋಡಿ ಡಯಾಗ್ನಲ್ ಎಲಿಮೆಂಟ್ಸ್ ನಾನ್ ಝೀರೋ, ಇನ್ನು ಉಳಿದಿರೋದೆಲ್ಲ ಝೀರೋ. ಸೊ ಡಯಾಗ್ನಲ್ ಎಲಿಮೆಂಟ್ ಕನ್ವರ್ಟ್ ಮಾಡಾದ್ಮೇಲೆ ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಈಸಿಯಾಗಿ ಕಂಡುಹಿಡಿಬಹುದು. ಸೊ ಕೆಳಗಡೆಯಿಂದ ಶುರು ಮಾಡ್ತಾ ಹೋಗಿ. 0 into x plus 0 into y plus 1 into z will be equal to -1. 0 into anything will be 0, 0 into anything will be 0. So 1 into z ಅನ್ನು ನಾನು z ಅಂತಾನೆ ಕರಿಬೋದಾ. ಸೊ z ವ್ಯಾಲ್ಯೂ ನನಗೆ ಸಿಕ್ತು. z ವ್ಯಾಲ್ಯೂ is -1. ನೆಕ್ಸ್ಟ್ y ವ್ಯಾಲ್ಯೂ. ಸೊ 0 into x plus 5 into y plus 0 into z will be equal to -7. So 0 into anything will be 0, 0 into anything will be 0. So ನನಗೆ ಜಸ್ಟ್ y ಬೇಕು. y will be equal to -7 divided by 5. ಸೊ ನಮಗೆ y ವ್ಯಾಲ್ಯೂ ಕೂಡ ಗೊತ್ತಾಯಿತು, ಏನು -7 divided by 5. ಸೊ ಲಾಸ್ಟ್ x ವ್ಯಾಲ್ಯೂನ ಕಂಡುಹಿಡಿಯೋಣ. ಸೊ 5 into x plus 0 into y plus 0 into z will be equal to 11 ಅಲ್ವಾ. 0 into anything will be 0, 0 into anything will be 0. So 5x will be equal to 11 ಅಂತಂದ್ರೆ x will be equal to 11 divided by 5. ಸೊ x ವ್ಯಾಲ್ಯೂ ಗೊತ್ತಾಯಿತು, y ವ್ಯಾಲ್ಯೂ ಗೊತ್ತಾಯಿತು, z ವ್ಯಾಲ್ಯೂ ಗೊತ್ತಾಯಿತು. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಏನು ಗಾಸ್ ಎಲಿಮಿನೇಷನ್ ಆಗಿರಲಿ, ಗಾಸ್ ಜಾರ್ಡನ್ ಆಗಿರಲಿ, ಫೈನಲ್ ಡೆಸ್ಟಿನೇಷನ್ ಎಕ್ಸ್ ವೈ ಝೆಡ್ ವ್ಯಾಲ್ಯೂನ ಕಂಡುಹಿಡಿಯೋದು. ಆದರೆ ಗಾಸ್ ಎಲಿಮಿನೇಷನ್ ಅಲ್ಲಿ ನಾವೇನು ಮಾಡ್ತಾ ಇದ್ವಿ, ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ವಿ. ಆದರೆ ಇಲ್ಲಿ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದ್ದೀನಿ ಇದೇ ಒಂದು ಟಾಪಿಕ್ ಮೇಲೆ. ನೀವು ಅಷ್ಟೇ ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಆ ಎಲ್ಲ ವಿಡಿಯೋ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇದ್ದರೆ ನಿಮಗೆ ಈ ಟಾಪಿಕ್ ಮೇಲೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.